ಕಳೆದ ವಾರ ನಾನು ಮಾರಿಯಮ್ಮ ದೇವ್ರದ್ದು ಜಾತ್ರೆ ಮೆರವಣಿಗೆದು ಹಾಗೆ ಆರತಿಗಳ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಜಾತ್ರೆ ಆಗಿದ್ದು ನೆಕ್ಸ್ಟ್ ಡೇ ನಾನ್ ವೆಜ್ದು ವಿಡಿಯೋ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇವಾಗ ಬೆಳಗ್ಗೆ ಜಾವ 5 ಗಂಟೆ ಆಗಿದೆ. ಹಾಗೆ ಎಲ್ಲರೂ ತಾಯಿ ಮುಂದೆ ಮರಿಗಳು ಹೊಡಿತಿದ್ದಾರೆ. ನಮ್ಮ ಅಜ್ಜಿ ಮನೆಯಿಂದ 5 ಮೇಕೆನ ದೇವ್ರಿಗೆ ಮರಿ ಹೊಡೆದಿದ್ರು. ಏನು ಜಾತ್ರೆದು ಮೆನ್ಯೂ ಸ್ಪೆಷಲ್ ಅಂದರೆ ಇಲ್ಲಿ ಭಟ್ರು ಎಗ್ ಮಸಾಲ ರೆಡಿ ಮಾಡ್ತಿದ್ದಾರೆ. ಮಟನ್ ಸಾಂಬಾರು, ತಲೆಕಾಯಿ ಸಾಂಬಾರು, ಹಾಗೆ ಇಲ್ಲಿ ಮಟನ್ ಕಟ್ ಮಾಡ್ತಿದ್ದಾರೆ ಸಾಂಬಾರಿಗೆ. ಮೆನ್ಯೂ ಬಂದುಬಿಟ್ಟು ಮಟನ್ ಸಾಂಬಾರು, ಮುದ್ದೆ, ವೈಟ್ ರೈಸು, ಚಿಕನ್ ಫ್ರೈ, ಚಿಕನ್ ಪೆಪ್ಪರ್ ಫ್ರೈ, ಹಾಗೆ ವೆಜಿಟೇರಿಯನ್ಗೆ ಹೋಳಿಗೆ ಮತ್ತು ವೆಜ್ ಐಟಮ್ಸ್ ಇದ್ದಾವೆ. ಬೋಟಿ ಫ್ರೈ. ಭಟ್ರು ಇಲ್ಲಿ ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದಾರೆ, ಬಾಯ್ಲ್ ಮಾಡ್ತಾ ಇದ್ದಾರೆ ಚೆನ್ನಾಗಿ. ಅದು ಬಾಯ್ಲ್ ಆಗಿದ್ರೆ ಬೆಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಮೃದುವಾಗಿರುತ್ತೆ ಪೀಸಸ್ಸು. ಅದೇನದು ಬೋಟಿನ? ಇಲ್ಲಿ ಬೋಟಿಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆ ಪಾಯಸ, ವೆಜಿಟೇರಿಯನ್ಸ್ಗೆಲ್ಲ ಪಾಯಸ ರೆಡಿ ಆಗ್ತಾಯಿದೆ. ಬನ್ನಿ ಇಲ್ಲಿ ಹೋಗೋಣ. ನೋಡಿ ಇಲ್ಲಿ ಎಗ್ ಮಸಾಲಾಗೆ ಎಗ್ಗು ರೆಡಿ ಆಗ್ತಾಯಿದೆ. ಎಷ್ಟು ಕೆ ಜಿ ಮಟನ್ನ ಇದು? 60-65 ಕೆ ಜಿ. ಚಾನಲ್ ಹೆಸರು ಆರ್ಯ ಸಾನ್ವಿ ಅಂತ. ನಮ್ಮದು ನನ್ನ ವೈಫ್ ಹೆಸರಿದೆ. ಇಲ್ಲಿ ತಲೆ ಮಾಂಸ ಬೇಯ್ತದೆ ನೋಡೋಣ, ಮಾಡ್ತಾ ಇದ್ದಾರೆ. ಆಯ್ತಣ್ಣ. ನಿಮ್ಮ ಇದು ಚಿಕನ್ ಫ್ರೈಗೆ ಚಿಕನ್ ರೆಡಿ ಇದೆ. ಮಟನ್ ಸಾಂಬಾರು ಇದು ಕುದೀತಾ ಇದೆ. ಸುಮ್ಮನೆ ಹಂಗೆ ಇತ್ತು. ಸ್ಪೈಸಿ ಚಿಕನ್ ಗ್ರೇವಿ ಇದು. ನೋಡ್ತಾ ಇದ್ರೇ ಈಗಲೇ ತಿನ್ನಬೇಕು ಅನಿಸ್ತಾ ಇದೆ. ಹಾಗೆ ಟೇಸ್ಟ್ ಕೂಡ ಸ್ವಲ್ಪ ಮಾಡಿದ್ರಿ. ಹಾಂ ಹೋಗ್ದೆ ಸರ್. ಚೆನ್ನಾಗಿ ಬಂದಿದೆ. ತಿಂಡಿಗೆ ಕೇಸರಿ ಬಾತು ಮತ್ತು ಉಪ್ಪಿಟ್ಟು ಮಾಡಿದ್ದಾರೆ. ಹಾಗೆ ನಾನು ಮತ್ತು ನಮ್ಮ ದೊಡ್ಡಮ್ಮನ ಮಗ ಶ್ರೀಧರ ಇಬ್ಬರು ತಿಂದ್ರಿ. ಮತ್ತೆ ರಿಸೀವ್ ಮಾಡ್ಕೊಂಡು ಕರ್ಕೊಂಬರ್ತಾ ಇದ್ದೀನಿ. ಇಲ್ಲಿ ಬಾಪೂಜಿ ನಗರದಲ್ಲಿ ಇದ್ದೀವಿ. ಸರಿ. ನಾವಿವಾಗ ಹಾಗೆ ಚಿತ್ರದುರ್ಗದ ಮೇಲೆ ಹೊಳಲ್ಕೆರೆ ಶಾಸಕರನ್ನ ಕರ್ಕೊಂಡು ಹಾಗೆ ನಾನು ಮತ್ತು ನಮ್ಮ ದೊಡ್ಡಮ್ಮನ ಮಗ ಹೊಡ್ತಾ ಇದ್ದೀವಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಟೈಮ್ ಇವಾಗ ಸಂಜೆ 5:15. ನಾನ್ ವೆಜ್ ಎಲ್ಲರ ಮನೆಯಲ್ಲೂ ಮುಗೀತು. ಹಾಗೆ ಇವಾಗ ದೇವರು ಮಡ್ಲಕ್ಕಿಗೆ ಮೆರವಣಿಗೆ ಹೊರಡುತ್ತೆ. ಹೀಗೆ ಜಾತ್ರೆ ಎಲ್ಲ ಮುಗೀತು. ತುಂಬ ಟಯರ್ಡ್ ಆಗಿರೋದ್ರಿಂದ ನೈಟ್ ಬೇಗ ಮಲ್ಕೊಂಡ್ರಿ. ಹಾಗೆ ಬೆಳಗ್ಗೆ ಎದ್ದು ಅಷ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ. ಟೈಮ್ ಇವಾಗ 4 ಗಂಟೆ ಆಗ್ತಿದೆ. ಮಳೆ ಅಂತೂ ಸಿಕ್ಕಾಪಡೆ ಬರ್ತಿದೆ.
ನಾನು ಹಾಗೆ ನಾನು ನಿಂತೀವಿ ಊರ ಕಡೆ ಹೊಟ್ಟೆ ತುಮಕೂರಿಗೆ. ಅವ್ರಿಗೆ ರೀಚ್ ಆದೆ. ಹಾಗೆ ತುಂಬಾ ಟಯರ್ಡಾಗಿತ್ತು. 2 ಡೇಸಿಂದ ನಿದ್ದೆ ಇದ್ದಿಲ್ಲ. ಆರತಿಗಳಿಗೆ ಮತ್ತು ಮಟನ್ ಊಟದ ದಿವಸ ಮಲ್ಕೊಂಡು ಬೆಳಗ್ಗೆ ತಿಂಡಿ ತಿಂತಾಯಿದ್ದೀನಿ. ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ಮತ್ತು ಬೋಂಡ ಮಾಡಿಕೊಟ್ಟಿದ್ರು ನಮ್ಮತ್ತೆ. ಅಪ್ಪು ಎಲ್ಲಿ ಪಪ್ಪ? ಅಪ್ಪನ ಪಪ್ಪನಲ್ಲಿ ಅಪ್ಪು. ತಿಂಡಿ ಮಾಡಿಬಿಟ್ಟು ಹಾಗೆ ಹೊಲ್ದ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೆಶ್ ಆಕ್ಸಿಜನ್ ತೊಗೊಂಡೆ. ನೇಚರ್ ಪ್ಲೇಸ್ ಅಂದರೆ ನಂಗೆ ತುಂಬಾ ಇಷ್ಟ. ಸೊ ಹಾಗೆ ಮರದ ಹತ್ರ ನಿಂತ್ಕೊಂಡು ಸ್ವಲ್ಪ ಫ್ರೆಶ್ ಗಾಳಿ ತೊಗೊಂಡೆ. ಟೈಮ್ ಇವಾಗ 12 ಗಂಟೆ ಆಯಿತು. ಊಟ ಮಾಡಿಕೊಂಡು ಫೈನಲಿ ಬೆಂಗಳೂರು ಕಡೆ ಹೊರಡಬೇಕಿತ್ತು. ಆ್ಯಸ್ ಯೂಶ್ವಲಿ ಇವತ್ತು ಕೆಲಸ ಇದೆ. ಕೆಲಸಕ್ಕೆ ಲಾಗಿನ್ ಮಾಡಬೇಕು 5:30ಗೆ. ಹಾಗೆ ಮಕ್ಕಳ ಹತ್ರ ಆಟ ಆಡಿಕೊಂಡು ಅವ್ರ ಹತ್ರ ಏನೋ ಸ್ವಲ್ಪ ಟೈಮ್ ಕಳೆದೆ. ಅಮ್ಮ ಅಪ್ಪು. ಓ ಅಪ್ಪುಗೆ ಅಪ್ಪು ಅಪ್ಪು. ಅಗ್ಗೋ ನೀನಾ? ಏನಮ್ಮ? ಏನು ಬಂಗಾರಿ? ಅಮ್ಮು ಅಮ್ಮು. ಹಾಗೆ ಬೆಂಗಳೂರಿಗೆ ಹೊರಟೆ. KR ಪುರಮಲ್ಲಿ ಇರುವಂಥ ನಾರಾಯಣಪುರ ಕಡೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಕೆಲಸ ಹೋಗಬೇಕು. ಹೋಗ್ತಾ ಹಾಗೆ KSRTC ಬಸ್ ಮೇಲೆ ಅಶ್ವಮೇಧ ಅಂತ ಇತ್ತು. ಅದು ನೋಡೋದಕ್ಕೆ ಒಂಥರ ಸೂಪರಾಗಿತ್ತು. ಬಸ್ ಹೆಸರು ಅಶ್ವಮೇಧ. ಮನೆಗೆ ರೀಚ್ ಆಗಿ ಹಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಆಫೀಸಿಗೆ ಬಂದು ಲಿಫ್ಟಲ್ಲಿ 6th ಫ್ಲೋರ್ಗೆ ಹೋದೆ. ಇವತ್ತು ಆಫೀಸ್ ರೀಚ್ ಆಗಿದ್ಮೇಲೆ ನನಗೆ ಗೊತ್ತಾಗಿದ್ದು ಇವತ್ತು ಕ್ಲೈಂಟ್ಸ್ ಬರ್ತಾರೆ ಅಂತ. ಫುಲ್ ಡೆಕೋರೇಷನ್ ಮಾಡಿದರು ಹೂವಿನ ಅಲಂಕಾರದಲ್ಲಿ. ಹಾಗೆ ಬಲೂನ್ ಡೆಕೋರೇಷನ್ ಕೂಡ ಮಾಡಿದರು. ನಾನು ಹಾಗೆ ಕೆಫೆಟೇರಿಯಾಗೆ ಹೋಗ್ಬಿಟ್ಟು ಒಂದು ಕಾಫಿ ಕುಡಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.